ಹಲೋ ಎವ್ರಿವನ್. ಈಗ ನಾವು ಪ್ರಶ್ನೆ ಸಂಖ್ಯೆ 4 ನೋಡೋಣ. ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನ ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು. ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನ ಏನ್ ಮಾಡುತ್ತೆ, ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವಂತಹ ರಕ್ತನಾಳಗಳು. ಪಪ್ಪುಸಕ ಅಭಿಧಮನಿಗಳು ರಕ್ತವನ್ನ ತೆಗೆದುಕೊಂಡು ಬರುತ್ತೆ ಅಲ್ವಾ. ಮಹಾ ಅಪಧಮನಿಗಳೇನ್ ಮಾಡುತ್ತೆ, ಆಕ್ಸಿಜನ್ ಯುಕ್ತ ರಕ್ತವನ್ನ ದೇಹದ ಬೇರೆ ಭಾಗಗಳಿಗೆ ಸಾಗಿಸ್ಲಿಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅಭಿಧಮನಿಗಳು ರಕ್ತವನ್ನ ತೆಗೆದುಕೊಂಡು ಬರುತ್ತೆ. ಹಾಗೆ ಪಪ್ಪುಸಕ ಅಪಧಮನಿಗಳು ಹೃದಯದಿಂದ ರಕ್ತವನ್ನ ತೆಗೆದುಕೊಂಡು ಹೋಗುತ್ತೆ ಅಲ್ವಾ. ನೋಡಿ, ಇಲ್ಲಿ ಚಿತ್ರದ ಮೂಲಕ ನಾವು ತಿಳ್ಕೊಳ್ಳೋಣ. ಮಹಾ ಅಪಧಮನಿ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಹೃದಯದಿಂದ ತೆಗೆದುಕೊಂಡು ಹೋಗುವಂತದ್ದು ಅಲ್ವಾ. ಅಪಧಮನಿಗಳು ಇಲ್ಲಿ ನೋಡಿ, ಇಲ್ಲಿ ಪಪ್ಪುಸಕ ಅಪಧಮನಿಗಳು ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಜನ್ ರಹಿತ ರಕ್ತವನ್ನ ಶ್ವಾಸಕೋಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅಲ್ವಾ. ಹಾಗೆ ಅಭಿಧಮನಿಗಳು ನೋಡಿ, ಆಕ್ಸಿಜನ್ ಯುಕ್ತ ರಕ್ತವನ್ನ ಶ್ವಾಸಕೋಶದಿಂದ ಪಪ್ಪುಸಕ ಅಭಿಧಮನಿಗಳು ತೆಗೆದುಕೊಂಡು ಬರ್ತಾ ಇದೆ ಅಲ್ವಾ. ರಕ್ತವನ್ನ ಹೃದಯಕ್ಕೆ ತೆಗೆದುಕೊಂಡು ಬರುವಂತದ್ದು ಅಭಿಧಮನಿಗಳು ಅಂತ ನಾವು ನೆನ್ಪಿಟ್ಕೊಳ್ಳೋಣ. ತೆಗೆದುಕೊಂಡು ಹೋಗುವಂತದ್ದು ಅಪಧಮನಿಗಳು ಅಲ್ವಾ. ಹಾಗಾದ್ರೆ ಇಲ್ಲಿ ಪ್ರಶ್ನೆಯನ್ನ ನೋಡಿ, ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನ ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು. ಹೃದಯದಿಂದ ಏನ್ ಮಾಡುತ್ತೆ, ಶ್ವಾಸಕೋಶಗಳಿಗೆ ಆಕ್ಸಿಜನ್ ರಹಿತ ರಕ್ತವನ್ನ ಅಲ್ವಾ. ಅದಕ್ಕೆ ನಾವೇನಂತ ಕರಿತೇವೆ, ಪಪ್ಪುಸಕ ಅಪಧಮನಿಗಳು ಅಂತ ಕರಿತೇವೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಪಪ್ಪುಸಕ ಅಪಧಮನಿಗಳು ಆಕ್ಸಿಜನ್ ರಹಿತ ರಕ್ತವನ್ನ ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು.